ಇದುವರೆಗೂ ಕ್ಯಾನ್ಸರ್ ಪ್ರೋಟೋಕಾಲ್ಸ್ ಅಲ್ಲಿ 2 ತರ ಕಷಾಯ ಕುಡೀರಿ ಅಂತ ಹೇಳ್ತಾ ಇದ್ವಿ. ಅಂದ್ರೆ ಬೆಳಗ್ಗೆ ರಾತ್ರಿ ಪಾರಿಜಾತ, ಮಧ್ಯಾಹ್ನ ಹೊತ್ತು ಉದಾಹರಣೆಗೆ ಬ್ರೈನ್ ಟ್ಯೂಮರ್ಗೆ ನಾವು ಸಾದಾ ಪಾಕು ಅಥವಾ ನಾಗದಾಳಿ ಕಷಾಯ ಕುಡೀರಿ ಅಂತ ಹೇಳಿ. ಇಲ್ಲಿ ಬೇಕಾಗಿರೋದು ಒಂದೇ ಒಂದು ಕಷಾಯ ಒಂದು ಸಮಯಕ್ಕೆ ಕುಡಿಯೋದು ಅತಿ ಮುಖ್ಯ. ಎರಡನೇದು ನಿಮ್ಮ ಹೊಟ್ಟೆ ಖಾಲಿ ಇರಬೇಕು. ನಮ್ಮ ಪಚನನಾಳ ತರ ಅಲ್ಲದೆ ಈ ಪ್ರತಿಜನಕ ಕಣಗಳನ್ನ ಗುರುತಿಸಿ ಪ್ರತಿರೋಧಕ ಕಣಗಳನ್ನ ಉತ್ಪಾದನೆ ಮಾಡೋದಕ್ಕೆ ಬೇಕಾಗಿರುವ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಪ್ರಕ್ರಿಯೆಯನ್ನ ಶುರು ಮಾಡೋದಕ್ಕೆ ಉಪಯೋಗ ಆಗತಕ್ಕಂಥದ್ದು. ನಾವು 2-3 ಕಷಾಯಗಳು ಮಿಕ್ಸ್ ಮಾಡಿದ್ರೆ ಪ್ರತಿಜನಕ ಕಣಗಳು ಬೇರೆ ತರ ಇರ್ತದೆ, ಬಾಡಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಒಂದೇ ತರ ಪ್ರತಿಜನಕ ಕಣಗಳನ್ನು ಒಂದು ಕಷಾಯದಿಂದ ನಾವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಉತ್ಪಾದನೆ ಮಾಡುವ ಮೂಲೆ ಮಜ್ಜೆಗೆ ತೋರಿಸ್ಬೇಕು ಅಂದ್ರೆ ಇಡೀ ಬಾಯಿಂದ ಹಿಡಿದು ಪಚನಾಳ ಇಡೀ ರಿಸೆಪ್ಟರ್ ಅಂದ್ರೆ ಗ್ರಹಿಕೆ, ಈ ಪ್ರತಿಜನಕಗಳನ್ನ ಗ್ರಹಿಸಿ ಅಲ್ಲಿ ತನಕ ತೋರಿಸಿ ನಿಜವಾದ ಪ್ರತಿರೋಧಕ ಶಕ್ತಿಯನ್ನ ಉತ್ಪಾದನೆ ಮಾಡೋದಕ್ಕೆ ಬೇಕಾಗಿರೋ ಅಂಶಗಳನ್ನ ಮಾಡಬೇಕು. ಅದು ಒಂದು ಕೆಲಸ ಅತಿ ಮುಖ್ಯವಾದದ್ದು. ಸೊ ಕ್ಯಾನ್ಸರ್ ಆಗಲಿ, ಈ ಕೊರೋನಾ ಅಂತ ರೋಗಗಳಾಗಲಿ, ಇದನ್ನ ದೂರ ಮಾಡೋದಕ್ಕೆ ನಮ್ಮ ದೇಹವನ್ನ ಆ ದಿವಸ ಶುದ್ಧ ಮಾಡಬೇಕು, ಪ್ರತಿರೋಧಕ ಕಣಗಳನ್ನ ಉತ್ಪಾದನೆ ಮಾಡ್ತಾರೆ. ಕಷಾಯದಲ್ಲಿದ್ದ ಕೆಲವು ರಾಸಾಯನಿಕ ಪದಾರ್ಥಗಳನ್ನ ಅಬ್ಸಾರ್ಬ್ ಮಾಡ್ಕೊಂಡು ಅದು ವಾಸಿ ಮಾಡೋದು ಇನ್ನೊಂದು ಕಡೆ. ಅದಕ್ಕೂ ನಾವು ನಮ್ಮ ಪಚನನಾಳ ಜೀರ್ಣ ಕೋಶದ ಒಂದು ಕಾರ್ಯ ಕ್ರಮವನ್ನ ಸ್ವಿಚ್ ಆಫ್ ಆಗಿರ್ಬೇಕು. ಅದಕ್ಕೆ ಖಾಲಿ ಹೊಟ್ಟೆಯಲ್ಲಿ ಈ ಕಷಾಯಗಳನ್ನ ಕುಡಿದಾಗ ಈ ರಾಸಾಯನಿಕ ಪದಾರ್ಥಗಳು, ಪ್ರತಿಜನಕಗಳು ಪೂರ್ತಿ ನಮ್ಮ ದೇಹಕ್ಕೆ ಸಂಗ್ರಹ ಮಾಡಿ ಕೊಡ್ತಕ್ಕಂಥ ಕೆಲಸ ನಡೆಯುತ್ತೆ. ಈ ಎಪಿಥೀಲಿಯಲ್ ಸೆಲ್ಸ್ ಅಂತಾರೆ, ಮೇಲಿದ್ದ ಜೀವಕೋಶಗಳು. ಸೊ ಈ 2 ಕಾರಣಕ್ಕೆ ನಾವು ಮಿಕ್ಸ್ ಮಾಡಿಕೊಂಡು ಅಂದ್ರೆ ಮಿಶ್ರಣ ಮಾಡಿ ಕಷಾಯಗಳನ್ನ ಕುಡಿಯೋದು ಸರಿಯಾದ ಕ್ರಮ ಅಲ್ಲ. ಒಂದೊಂದಾಗಿ ಸಮಯದಲ್ಲಿ ವ್ಯತ್ಯಾಸ ಇಟ್ಕೊಂಡು ಒಂದು 5-6 ಗಂಟೆ ಆದ್ಮೇಲೆ, ಸೊ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, ಆ ತರ. ತುಂಬಾ ಜನಕ್ಕೆ ಈಗ ಕಾಫಿ ಟೀ ಅಭ್ಯಾಸ ಆಗಿರೋದ್ರಿಂದ ತಿಂದ ಮೇಲೆ ಏನೋ ಒಂದು ಬಿಸಿ ಕುಡಿಬೇಕಲ್ಲ ಅಂತ, ಅದನ್ನಾನು ಈ ಕಷಾಯ ಮಾಡ್ಕೋಬಹುದು. ಸೇಮ್ ಕಷಾಯ, ಈಗ ಬೆಳಿಗ್ಗೆ ನೀವು ಕಾಫಿ ಕುಡಿಯೋಕ್ ಮುಂಚೆ ನಮ್ಮ ಕಷಾಯದ್ದು ಸರಿಯಾದ ಕ್ರಮದಲ್ಲಿ ಕುಡಿಯೋ ಒಂದು ಖಾಲಿ ಹೊಟ್ಟೆ ಕುಡಿದಿದ್ದ ಕಷಾಯನೇ ನೀವು ಮತ್ತೆ ಬೇಕಾದ್ರೆ ಊಟ ತಿಂಡಿ ಆದ್ಮೇಲೇನು ಒಂಚೂರು ಕುಡಿಬಹುದು. ಇಲ್ಲ ಬೇರೆ ಕಷಾಯನು ಕುಡ್ಕೋಬಹುದು, ಅದೇನು ತೊಂದರೆ ಆಗೋದಿಲ್ಲ. ಈಗ ನೀವು ಬೆಳಗ್ಗೆ ಪಾರಿಜಾತ ಕಷಾಯ ಕುಡಿದಿದ್ದೀರಾ ಕ್ಯಾನ್ಸರ್ ತಿಂಡಿ ಆದ್ಮೇಲೆ ನೀವು ಮೆಂತ್ಯ ಕಷಾಯ ಕುಡಿಬಹುದು, ಮೆಂತ್ಯ ಸೊಪ್ಪು. ಬಟ್ ಒಂದೇ ಎಲೆದ್ದು ಕಷಾಯ ಮಾಡ್ಕೊಂಡು, ಬಟ್ ನನ್ನ ಅಭಿಪ್ರಾಯ ಏನಂದ್ರೆ ಒಂದು ವಾರ ಪಾರಿಜಾತನೇ ಮತ್ತೆ ತಿಂಡಿ ಆದ್ಮೇಲೆನೆ ಕುಡ್ಕೋಬಹುದು, ಏನು ತೊಂದರೆ ಆಗೋದಿಲ್ಲ. ಸೊ ಈ ರೀತಿ ಒಂದೇ ಎಲೆಯನ್ನ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ಅತಿ ಮುಖ್ಯ. ಸೊ ಒಂದ್ ದಿವ್ಸಕ್ಕೆ ಒಂದು ಕಷಾಯ ಒಂದ್ ಸತಿ ಕುಡಿದ್ರೂ ಸಾಕಾಗತ್ತೆ.